ಪ್ಯಾಕನ್ನು ಮಾಡಿದ್ದೀನಿ. ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ನಾನು ಹೇಳ್ತೀನಿ ಅದೇ ರೀತಿ ಮಾಡಿ. ಎಷ್ಟೇ ವೈಟ್ ಇದ್ದರೂ ಕೂಡ ನಿಮ್ಮ ಹೇರ್ ಮಾತ್ರ ಯಾವಾಗಲೂ ಬ್ಲ್ಯಾಕಾಗಿಯೇ ಇರುವ ಹಾಗೆ ನಾನು ಮಾಡಿದ್ದೀನಿ. ಇವಾಗ ತುಂಬ ಸಾಫ್ಟ್ ಆಗಿಬಿಡತ್ತೆ, ನಿಮ್ಗಲ್ಲೇ ರಿಸಲ್ಟು ಗೊತ್ತಾಗುತ್ತೆ ನೋಡಿ. ಬ್ರೌನ್ ಕಲರಲ್ಲಿ ಕಾಣುತ್ತೆ ಅಷ್ಟೇ, ವೈಟ್ ಹೇರು ಕಾಣೋದು ತಪ್ಪುತ್ತೆ. ಈ ಹೇರು ಕಾಣಲ್ಲ, ಓಕೆನಾ. ಸ್ವಲ್ಪ ಕಲರು ವೈಟ್ ಹೇರ್ ಅಲ್ಲ, ಸ್ವಲ್ಪ ಬ್ರೌನ್ ಕಲರಲ್ಲಿ ಕಾಣುತ್ತೆ, ಓಕೆನಾ. ಗೋಲ್ಡನ್ ಕಲರಲ್ಲಿ ಕಾಣೋದು ಈ ಥರ ಆಗುತ್ತೆ ನೋಡಿ. ಎಷ್ಟು ಚೆಂದ ಹೇರ್ ಬಂದಿದಲ್ವ. ಈ ಥರ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಹಾಯ್, ನಮಸ್ತೆ ಫ್ರೆಂಡ್ಸ್. ನಾನಿವತ್ತು ನ್ಯಾಚುರಲ್ ಆದ ಹೇರ್ ಪ್ಯಾಕನ್ನು ರೆಡಿ ಮಾಡಿದ್ದೀನಿ. ಇದನ್ನು ಅಪ್ಲೈ ಮಾಡಿ ಒಳ್ಳೆ ರಿಸಲ್ಟ್ ಕೂಡ ನಿಮಗೆ ತಿಳಿಸ್ತೀನಿ. ಎಷ್ಟೇ ವೈಟ್ ಇರಲಿ ನಮ್ಮ ಹೇರು ಬ್ಲ್ಯಾಕ್ ಆಗುತ್ತೆ. ವಾರ ನೀವು ಇದನ್ನು ಅಪ್ಲೈ ಮಾಡಲೇಬೇಕು. ನಾನು ಹೇಳೋ ರೀತಿಯಲ್ಲಿ ನೀವು ಅಪ್ಲೈ ಮಾಡಬೇಕು. ಅದು ಎಷ್ಟೇ ವೈಟ್ ಇರಲಿ, ಓಕೆನಾ. ಆ ವೈಟ್ ಕಲರು ಕಾಣಲ್ಲ, ಅಷ್ಟು ರಿಸಲ್ಟು ಸಿಗತ್ತೆ. ನಾನು ಹೇಳೋ ರೀತಿಯಲ್ಲಿ ಮಾಡ್ಕೊಳ್ಳಿ. ಹಾಗೆ ಕೆಲವೊಬ್ಬರು ಕಮೆಂಟನ್ನು ಹಾಕಿದ್ರು, ನಾವು ಇದನ್ನು ಅಪ್ಲೈ ಮಾಡಿದಾಗ, ಅಂದರೆ ಹಿಂದಿನ ವಿಡಿಯೋದಲ್ಲಿ ಹೇರ್ ಪ್ಯಾಕೆಲ್ಲ ಅಪ್ಲೈ ಮಾಡಿದಾಗ ಶಾಂಪೂವನ್ನು ಬಳಸ್ಬೋದಾ ಅಂತ. ನಂದು ಇಲ್ಲಿ ನ್ಯಾಚುರಲ್ ರೆಮಿಡಿ ಆಗಿರೋದ್ರಿಂದ ಇದು ಸ್ಲೋವಾಗಿ ರಿಸಲ್ಟ್ ಕೊಡುತ್ತೆ, ಓಕೆನಾ. ನಿಮ್ಗೆ ಫಾಸ್ಟಾಗಿ ರಿಸಲ್ಟ್ ಕೊಡಬೇಕು ಅಂದರೆ ನೀವು ಹೊರಗಡೆ ಪ್ರಾಡಕ್ಟ್ ಯೂಸ್ ಮಾಡಿದರೆ 1 ನಿಮಿಷದಲ್ಲಿ ನಿಮಗೆ ಬ್ಲ್ಯಾಕ್ ಆಗುತ್ತೆ. ಆದರೆ ಅದರಿಂದ ತುಂಬ ಸೈಡ್ ಎಫೆಕ್ಟ್ ಆಗುತ್ತೆ. ಕೂದಲು ಉದುರು ಹೋಗೋದು, ಹಾಗೆ ಮತ್ತೊಮ್ಮೆ ವೈಟ್ ಆದರೆ ಎಲ್ಲ ಕೂದಲು ವೈಟ್ ಆಗೋದು, ಈ ರೀತಿ ಚಾನ್ಸ್ ಇರುತ್ತೆ. ನಂದಿದು ಸ್ಲೋವಾಗಿ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ. ವಾರ ನೀವು ಅಪ್ಲೈ ಮಾಡಲೇಬೇಕಾಗತ್ತೆ. ಹಾಗಾಗಿ ಈ ವಾರ ನೀವು ಅಪ್ಲೈ ಮಾಡಿದರೆ ಮುಂದಿನ ವಾರ ಅನ್ನೋ ತನಕ ಅದು ಬ್ಲ್ಯಾಕ್ ಇದ್ದೇ ಇರುತ್ತೆ, ಓಕೆನಾ. ಮತ್ತೆ ಅದನ್ನು ಅಪ್ಲೈ ಮಾಡಬೇಕು. ಹಾಗೆ ಅದರದ್ದು ಬುಡ ಸಮೇತ ಗಟ್ಟಿಯಾಗಿರುತ್ತೆ, ಬೇರೆಲ್ಲ ಬೆಳ್ಕೊಂಡು ಚೆನ್ನಾಗಿ ಹೇರು ಗ್ರೋತ್ ಆಗುತ್ತೆ, ಹಾಗೆ ಬ್ಲ್ಯಾಕ್ ಆಗ್ತಾ ಬರುತ್ತೆ, ಓಕೆನಾ. ಶಾಂಪೂವನ್ನು ಹಾಕ್ಬೋದು. ನಿಮ್ಗೆ ದಿಢೀರಂತ ಕೆಲವೊಮ್ಮೆ ಹೊರಗಡೆ ಹೋಗಲೇಬೇಕು ಅಂದಾಗ ಶಾಂಪೂ ಹಾಕಬೇಕು. ನಾನು ಕೂಡ ಹಾಕ್ತೀನಿ. ಅಪ್ಲೈ ಮಾಡಿಕೊಂಡೆ ಅಂದರೆ ಒಂದು ಸ್ವಲ್ಪ ಶಾಂಪೂ ಹಾಕಿ ಬೇಗ ತೊಳ್ಕೊಬಿಡ್ಬೇಕು. ತಲೆ ಕೂದಲಲ್ಲಿ ಜಾಸ್ತಿ ಹೊತ್ತು ಇಟ್ಕೋಬಾರ್ದು, ಎಲ್ಲವೂ ತೊಳ್ಕೊಂಡು ಹೋಗಿಬಿಡತ್ತೆ, ಓಕೆನಾ. ಶಾಂಪೂ ಹಾಕಿದರೆ ನಮಗೆ 90% ರಿಸಲ್ಟ್ ಸಿಗತ್ತೆ. ನೀವು ಶಾಂಪೂ ಹಾಕದೇನೆ ನಾಳೆ ದಿನ, ಅಂದರೆ ಇವತ್ತು ನೀವು ತಲೆ ಅಪ್ಲೈ ಮಾಡ್ಕೊಂಡಿದ್ದೀರಿ, 1 ಅವರು 2 ಅವರು ಬಿಟ್ಟು ಹಾಗೆ ನೀವು ಬಿಸಿ ನೀರು, ತುಂಬ ಬಿಸಿ ನೀರು ಆಗಿರಬಾರ್ದು, ಸ್ವಲ್ಪ ಉಗುರು ಬೆಚ್ಚದ ನೀರಲ್ಲಿ ಹಾಗೆಯೇ ಸುಮ್ಮನೆ ತೊಳ್ಕೊಬಿಡ್ಬೇಕು. ಸೋಪು ಏನು ಬೇಡ, ಹಾಗೆಯೇ ತೊಳ್ಕೊಂಡು ನೀವು ಡ್ರೈ ಮಾಡ್ಕೊಬಿಟ್ರೆ ನಿಮಗೇನು ಕಿರಿಕಿರಿ ಅನಿಸಲ್ಲ. ಅಂದರೆ ಹೊರಗಡೆ ಹೋಗಲಿಕ್ಕೆ ನಿಮಗೆ ಬೇಜಾರು ಅನಿಸ್ಬೋದು, ಬಿಟ್ಟರೆ ಏನೂ ಆಗಲ್ಲ. ನೀವು ಈ ರೀತಿ ಮಾಡಿಕೊಂಡ್ರೆ 100% ರಿಸಲ್ಟ್ ಸಿಗುತ್ತೆ. ನೀವು ಮಾರನೇ ದಿನ ಸ್ವಲ್ಪ ಹೇರ್ ಆಯಿಲನ್ನು ಹಾಕ್ಕೊಂಡು ಮಸಾಜ್ ಮಾಡಿಕೊಂಡು ಶಾಂಪೂ ಹಾಕಿ ತೊಳ್ಕೊಬಿಟ್ರೆ ನಿಮಗೆ 100ಕ್ಕಿಂತ 200% ರಿಸಲ್ಟು ಸಿಗುತ್ತೆ, ಓಕೆನಾ. ಅರ್ಥ ಆಯ್ತಾ ನಾನು ಹೇಳಿರೋದು? ನೀವು ಇವತ್ತೇ ಶಾಂಪೂ ಹಾಕಿಬಿಟ್ರೆ 90%, ಅಂದರೆ ಹೇರು ಬುಡ ಎಲ್ಲ ತೊಗೊಂಡಿರತ್ತೆ. ನಾವೇನೇ ಒಂದು ಅಪ್ಲೈ ಮಾಡ್ಕೊಂಡಿದ್ರೆ ಹೇರಿ ಬುಡ ಇರ್ಬೋದು, ಕೂದಲೆಲ್ಲ ತುಂಬ ಚೆನ್ನಾಗಿ ಅದೆಲ್ಲ ತೊಗೊಂಡು ಡ್ರೈ ಆಗಿರುತ್ತೆ. ತೊಳೆದಾಗೆಲ್ಲ ನಮಗೆ ಶೈನಿಂಗು ಬಂದಿರತ್ತೆ, ಓಕೆನಾ. ಸ್ವಲ್ಪ ನೀರಲ್ಲಿ ತೊಳ್ಕೊಂಡಾಗ ಅಂಟಂಟಾಗಿ ಈ ರೀತಿ ಅನಿಸ್ಬೋದು. ನೀವು ಶಾಂಪೂ ಹಾಕಿಬಿಟ್ರಿ ಅಂದರೆ ಪೂರ್ತಿ ತೊಳೆದು ಹೋಗಲ್ಲ, ಒಂದು 10% ನಿಮಗೆ ಲಾಸ್ ಆಗುತ್ತೆ ಅಷ್ಟೇ, ಓಕೆನಾ. ನಾಳೆ ದಿನ ನೀವು ಶಾಂಪೂ ಎಲ್ಲ ಹಾಕಿದರೆ ಏನೂ ಆಗಲ್ಲ. ಅದೇ ದಿನ ನೀವು ಹಾಗೆಯೇ ತೊಳ್ಕೊಂಡ್ರು ನೀವು ಹಾಗೆಯೇ ಹೊರಗಡೆ ಹೋಗ್ಬೋದು. ಕೂದಲೆಲ್ಲ ಒಂದು ರೀತಿ ಚೆನ್ನಾಗಿರುತ್ತೆ, ಅದರಿಂದ ನಮ್ಮ ಹೇರ್ ಪ್ಯಾಕ್ ಹಾಕ್ತೀವಿ ಅಲ್ವಾ, ಆವಾಗ ಹೇರೆಲ್ಲ ಒಂದು ರೀತಿ ಶೈನಿಂಗ್ ಆಗಿರುತ್ತೆ. ನೀವು ಕೂದಲನ್ನು ಹೀಗೆ ಬಾಚ್ಕೊಂಡಾಗ ಚೆನ್ನಾಗಿಯೇ ಕಾಣುತ್ತೆ, ಯಾವುದೂ ಪ್ರಾಬ್ಲಮ್ ಇಲ್ಲ, ಓಕೆನಾ. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಕೆಲವೊಬ್ಬರು ಮೆಸೇಜ್ ಹಾಕಿದ್ರು, ಶಾಂಪೂ ಹಾಕ್ಬೋದಾ, ಉಗುರು ಬೆಚ್ಚಗಿನ ನೀರಲ್ಲಿ ತೊಳ್ಕೊಬೇಕು, ಓಕೆನಾ. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಈ ಹೇರ್ ಪ್ಯಾಕನ್ನು ಮಾಡಿದ್ದೀನಿ. ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ನಾನು ಹೇಳ್ತೀನಿ ಅದೇ ರೀತಿ ಮಾಡಿ. ಎಷ್ಟೇ ವೈಟ್ ಇದ್ದರೂ ಕೂಡ ನಿಮ್ಮ ಹೇರ್ ಮಾತ್ರ ಯಾವಾಗಲೂ ಬ್ಲ್ಯಾಕಾಗಿಯೇ ಇರುವ ಹಾಗೆ ನಾನು ಮಾಡಿದ್ದೀನಿ. ಈ ವಾರ ಮಾಡಿದ್ದೀರಾ ನೀವು, ಇನ್ನೊಂದು ವಾರ ಅನ್ನೋ ತನಕ ಮತ್ತೆ ಮಾಡಿ ಅಪ್ಲೈ ಮಾಡ್ಕೋಬೇಕು. ನಾನು ಎಲ್ಲವೂ ಹೇಳ್ತೀನಿ ಡೀಟೇಲ್ಸ್, ಓಕೆನಾ. ನೋಡಿ ನಾನು ಮಾಡಿದ್ದೀನಿ, ಈಗ ಅಪ್ಲೈ ಮಾಡ್ಕೋತೀನಿ. ನನ್ನ ಹೇರು ನೋಡಿ ಹಿಂದಿನ ವಾರೆಲ್ಲ ಹಾಕ್ಕೊಂಡಿರೋದು, ಆದರೂ ಕೂಡ ನೋಡಿ ಹೆಂಗಿದೆ ಅಲ್ವಾ, ವೈಟ್ ಆಗಿದೆ ನನ್ನ ಹೇರಲ್ಲೆಲ್ಲ ವೈಟ್ ಇದೆ. ನಾನು ಇದನ್ನು ಅಪ್ಲೈ ಮಾಡಿದಾಗ ವಾರ ಹಾಕೋದ್ರಿಂದ ಅದು ನಿಮಗೆ ಕಾಣಲ್ಲ, ನಿಮಗೂ ಕೂಡ ಕಾಣಲ್ಲ. ಕೆಲವೊಮ್ಮೆ ತುಂಬ ನಾವು 15 ದಿನ ಹಾಕಿದ್ದೀವಿ ಅಂದರೆ ಆವಾಗ ಕಂಡುಬಿಡತ್ತೆ.
ಅದಕ್ಕೆ ನಾನು ಹೇಳೋದು ವಾರ ವಾರ ಅಪ್ಲೈ ಮಾಡಲೇಬೇಕು. ಓಕೆನಾ? ಬನ್ನಿ ಹಾಗಾದರೆ ನಾನು ಇದನ್ನು ಯಾವ ರೀತಿ ಮಾಡಿದ್ದೀನಿ ಅಂತ ಮೊದಲು ನೀವು ನೋಡ್ಕೊಬನ್ನಿ. ಒಂದು ಕಬ್ಬಿಣದ ಕಡಾಯಿ ತಗೊಂಡಿದ್ದೀನಿ, ಬಿಸಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಮುಷ್ಟಿ ಆಗುವಷ್ಟು ಕರಿಬೇವನ್ನು ಹಾಕಿದ್ದೀನಿ. ಕರಿಬೇವು ತುಂಬ ಬಲ್ತಿರಬಾರ್ದು, ತುಂಬ ಎಳೆದು ಆಗಿರಬಾರ್ದು. ಓಕೆನಾ? ಹಾಗೆ ದಾಸವಾಳ ಎಲೆನೂ ಒಂದು ಮುಷ್ಟಿ ಹಾಕ್ತಾಯಿದ್ದೀನಿ. ಇದಾದರೂ ಅಷ್ಟೇ ಬಲ್ತಿರಬಾರ್ದು, ತುಂಬ ಎಳೆದು ಆಗಿರಬಾರ್ದು. ಕ್ಲೀನಾಗಿ ತೊಳ್ಕೊಂಡು ಡ್ರೈ ಮಾಡ್ಕೋಬೇಕು, ಧೂಳೆಲೆ ಇರಬಾರ್ದು. ಓಕೆನಾ? ಈ ದಾಸವಾಳ ಎಲೆಯಿಂದ ನಮಗೆ ಇಡೀ ಬಾಡಿ ಕೂಲಾಗಿಬಿಡತ್ತೆ. ನಮ್ಮ ಹೇರಿನ ಬುಡ ಇರ್ಬೋದು, ಬೇರೆ ಇರ್ಬೋದು, ಕೂಲಾಗಿರುತ್ತೆ. ನಮಗೆ ನಮ್ಮ ಹೇರು, ನಮ್ಮ ಇಡೀ ಬಾಡಿ ಎಲ್ಲ ಕೂಲಾಗಿದೆ ಅಂದರೆ ನಮ್ಮ ಹೇರು ಗ್ರೋತ್ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಇದರಿಂದನೂ ಕೂಡ ನಮ್ಮ ಹೇರು ತುಂಬ ಶೈನಿಂಗ್ ಬರುತ್ತೆ, ಸಾಫ್ಟ್ ಆಗುತ್ತೆ. ಹಾಗೆ ಹೇರು ಕೂಡ ಗ್ರೋತ್ ಆಗುತ್ತೆ, ಬ್ಲ್ಯಾಕು ಕೂಡ ಆಗುತ್ತೆ. ಓಕೆನಾ? ತುಂಬ ಬೆನಿಫಿಟ್ಸ್ ಇದೆ ಇದರಿಂದ. ನಮ್ಮ ಕಣ್ಣಿಗಿರ್ಬೋದು, ನಮ್ಮ ತಲೆಗಿರ್ಬೋದು ತುಂಬ ಒಳ್ಳೆಯದು, ಕೂಲಾಗಿರುತ್ತೆ. ಓಕೆನಾ? ಹಾಗೆ ಕರಿಬೇವು ಗೊತ್ತಲ್ವ, ಅದರಿಂದ ನಮ್ಮ ಹೇರು ಕೂಡ ಬ್ಲ್ಯಾಕ್ ಆಗುತ್ತೆ, ಗ್ರೋತ್ ಆಗುತ್ತೆ. ಓಕೆನಾ? ಇವೆರಡು ಚೆನ್ನಾಗಿ ಹುರಿಬೇಕು. ಹುರಿದು ಇದು ಪುಡಿ ಮಾಡ್ಕೋಬೇಕು, ಅಂದರೆ ಇದು ಸೀದಬೇಕು. ಓಕೆನಾ? ಸೀದು ಹೋಗೋ ತನಕ ನಾವು ಇದನ್ನು ಈ ರೀತಿ ಹುರಿತಾ ಇರಬೇಕು. ನೀವು ಬೇಕಂದರೆ ಇದಕ್ಕೆ ನೀವು ಮೆಹಂದಿ ಎಲೆ ಬರುತ್ತೆ ಅಲ್ವಾ, ಮೆಹಂದಿ ಎಲೆನೂ ಕೂಡ ಸೇರಿಸ್ಕೋಬಹುದು. ಓಕೆನಾ? ಮೆಹಂದಿ ಎಲೆ ಸೇರಿಸ್ಕೋಬಹುದು ನೀವು. ಹಾಗೆ ಇದನ್ನು ತುಂಬ ಅಂದರೆ ನಿಮಗೊಂದು 2 ತಿಂಗಳ 4 ತಿಂಗಳ ಆಗುವಷ್ಟು ಮಾಡ್ಕೊಂಡು ಇಟ್ಕೋಬಹುದು. ಓಕೆನಾ? ಹಾಗೆ ಇದನ್ನು ಹುರಿದಿದ್ದೀನಿ ನೋಡಿ, ಈ ರೀತಿ ಆಯಿತು. ಇಷ್ಟಕ್ಕೆ ಬಂತು, ಎಲ್ಲ ಸೇದಿದೆ ನೋಡಿ. ಸಣ್ಣ ಫ್ಲೇಮು ಮಾಡ್ಕೋಬೇಕು, ತುಂಬ ದೊಡ್ಡ ಫ್ಲೇಮ್ ಬೇಡ. ಓಕೆನಾ? ಹಾಗೆ ಇದು ಇಷ್ಟಾದ ನಂತರ ಇದ್ರದ್ದು ಪೌಡ್ರನ್ನು ನಾವು ರೆಡಿ ಮಾಡ್ಕೋಬೇಕು. ಇದಕ್ಕೆ ನಾನು ಏನು ಸೇರಿಸ್ಬೇಕು ಅಂತ ಹೇಳ್ತೀನಿ. ನೀವು ತುಂಬ ದಿನವೂ ಇದ್ರ ಪೌಡ್ರ್ ಮಾಡಿ ಇಟ್ಕೊಬಿಟ್ರೆ ನಂತರ ನಾವು ಹೇರ್ ಪ್ಯಾಕ್ ರೆಡಿ ಮಾಡ್ಕೋಬೋದು. ಓಕೆನಾ? ಪೌಡ್ರ್ ಮಾಡಿಯೂ ಕೂಡ ನೀವು ಇಟ್ಕೊಳ್ಳಿ. ನಾನೀಗ ಏನು ಮಾಡ್ತಾಯಿದ್ದೀನಿ, ಡೈರೆಕ್ಟ್ ಹೇರ್ ಪ್ಯಾಕ್ ಹಾಕಲಿಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿದ್ದೀನಿ, ಚೆನ್ನಾಗಿ ಕುದಿಬೇಕು. ಇದು ಏನು, ನಾವು 1 ಲೋಟ ನೀರು ಹಾಕಿದ್ದೀವಿ ಅಂದರೆ ಒಂದು ಅರ್ಧ ಲೋಟಕ್ಕೆ ಬತ್ತಿಸ್ಬೇಕು. ಓಕೆನಾ? ಕುದಿಸ್ಬೇಕು. ಅದನ್ನು ಕುದಿಸಿ ಅದರದ್ದು ಅಂಶ ಎಲ್ಲ ನೀರಲ್ಲಿ ಬಿಟ್ಕೊಬಿಡತ್ತೆ. ನೋಡಿ ಎಷ್ಟು ಬ್ಲ್ಯಾಕಾಗಿ ಬರುತ್ತೆ. ಇದು ನಾವು ಹೇರಿಗೆ ಹಾಕಿದಾಗ, ನಾನು ಹೇರ್ ಡೈ ಎಲ್ಲ ಮಾಡಿದ್ದೀನಿ ಅಲ್ವಾ, ನಾವು ಫಸ್ಟ್ ಡೇ ಹೀಗೆ ಹಾಕಿದಾಗ ನಮ್ಮ ಹೇರು ಎಲ್ಲ ನಿಂತ್ಕೊಂಡು ದಪ್ಪ ದಪ್ಪ ಹೇರ್ ಅನಿಸುತ್ತೆ, ರಪ್ಪ ಹೇರ್ ಅನಿಸ್ಬಿಡುತ್ತೆ. ನಂತರ ಮಾರನೇ ದಿನ ನಾವು ಎಣ್ಣೆ ಎಲ್ಲ ಹಾಕಿ ತೊಗೋದಾಗ ಅದು ಆವಾಗ ತುಂಬ ಸಾಫ್ಟ್ ಆಗಿಬಿಡತ್ತೆ. ನಿಮ್ಗಲ್ಲೇ ರಿಸಲ್ಟು ಗೊತ್ತಾಗುತ್ತೆ ನೋಡಿ. ಫಸ್ಟ್ ಡೇ ನಾವು ಅಪ್ಲೈ ಮಾಡಿದಾಗ ಹೇರ್ ಒಂದು ರೀತಿ ದಪ್ಪ ಆಗಿರುತ್ತೆ, ಸ್ವಲ್ಪ ಜಾಸ್ತಿ ಹೇರ್ ಅನಿಸುತ್ತೆ ನಮಗೆ. ದಪ್ಪ ಹೇರಾಗಿ ಹೇರೆಲ್ಲ ಅಂಟ್ಕೊಂಡು ಹೇರೆಲ್ಲ ಸ್ವಲ್ಪ ಹೀಗೆ ನೀರವಾಗಿ ಇರುತ್ತೆ. ಆವಾಗ ಅದು ತೊಗೊಂಡಿದೆ ಅಂತ ಅರ್ಥ. ಓಕೆನಾ? ಇದಾದರೂ ಅಷ್ಟೇ ತುಂಬ ಚೆನ್ನಾಗಿ ರಿಸಲ್ಟು ಸಿಗುತ್ತೆ. ಓಕೆನಾ? ನೋಡಿ ಈ ರೀತಿ ಆಯಿತು ಅಂದರೆ ಅರ್ಧಕ್ಕೆ ಬಂತಲ್ವ, ಇದ್ರದ್ದು ನೀರನ್ನು ತೆಕ್ಕೊಬಿಡೋಣ. ನಮಗೆ ಇದ್ರದ್ದು ನೀರಷ್ಟೇ ಬೇಕು, ಬ್ಲ್ಯಾಕ್ ನೀರಾಗಿ ಬಂದಿದೆ. ನಮಗೆ ಅನ್ನಿಸ್ಬೋದು ಏನು ಇದು ಬ್ಲ್ಯಾಕ್ ನೀರು ಅಂತ. ಇದು ನಮ್ಮ ಹೇರಿಗೆ ಹಾಕಿದಾಗ ಹೇರೆಲ್ಲ ತಗೊಂಡಿರುತ್ತೆ ಅಲ್ವಾ, ಹೇರ್ ನೋಡಿದಾಗಲೇ ಗೊತ್ತಾಗುತ್ತೆ ಎಷ್ಟು ರಿಸಲ್ಟ್ ಬರುತ್ತೆ ಅನ್ನೋದು. ಓಕೆನಾ? ಹೇರೆಲ್ಲ ಒಂದು ರೀತಿ ಆಗಿಬಿಡತ್ತೆ. ಓಕೆನಾ? ಅಷ್ಟು ರಿಸಲ್ಟ್ ಬಂದಿರುತ್ತೆ. ಆಯಿತು, ಇದ್ರದ್ದು ನೀರನ್ನು ತೆಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಇನ್ನೊಂದು ವಸ್ತುವನ್ನು ಸೇರಿಸ್ಬೇಕು. ನನ್ನ ಹೇರಿಗೆ ಎಷ್ಟು ಬೇಕು ನಾನಷ್ಟು ಮಾಡ್ಕೊಂಡಿದ್ದೀನಿ. ಓಕೆನಾ? ಇದು ಹೇರಿನ ಬುಡದಿಂದ ತುದಿಯ ತನಕನೂ ಅಪ್ಲೈ ಮಾಡ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಿ ನ್ಯಾಚುರಲ್ ಆದ ಸಿರಮ್ ಅಂತ ಹೇಳ್ಬೋದಲ್ವ. ಈಗ ನಾನು ಇದನ್ನು ಹೇರ್ ಪ್ಯಾಕ್ ಮಾಡ್ತೀನಿ. ಒಂದು ಕಾಫಿ ಪೌಡರ್ ಹಾಕ್ತಾ ಇದ್ದೀನಿ. ನಿಮ್ಮಲ್ಲಿ ಯಾವುದಿದೆ ಅದನ್ನು ಹಾಕ್ಕೊಳ್ಳಿ. ಓಕೆನಾ? ಇದು 2 ರೂಪಾಯಿಂದು ಕಾಫಿ ಪೌಡರು. ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಮಿಕ್ಸ್ ಕೊಟ್ಟು ಹಾಗೇ ಅಪ್ಲೈ ಮಾಡ್ಕೋಬಾರ್ದು. ಹಾಗೇ ಅಪ್ಲೈ ಮಾಡಿಕೊಂಡ್ರೆ ಏನೂ ರಿಸಲ್ಟು ಸಿಗಲ್ಲ. ಓಕೆನಾ?
ನೀವು ಅದೇ ನಾನು ಹೇಳಿದ್ದೀನಿ 1 ತಿಂಗಳು 2 ತಿಂಗಳು ಹೀಗೆ ಪೌಡ್ರ್ ಮಾಡಿ ಇಟ್ಕೋಬೋದು ಅಂತ. ಅದಕ್ಕೆ ನೀವು ಕಾಫಿ ಪೌಡರನ್ನು ನಂತರ ಅಪ್ಲೈ ಮಾಡುವಾಗ ಅದನ್ನು ಸ್ವಲ್ಪ ಹಾಕೋದು, ಕಾಫಿ ಪೌಡರ್ ಸ್ವಲ್ಪ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ನೀವು ಹೇರ್ ಪ್ಯಾಕನ್ನು ಮಾಡ್ಕೋಬೋದು ಅಲ್ವಾ. ಈಗಂತೂ ದಾಸವಾಳ ಎಲೆ, ಕರಿಬೇವಿನ ಎಲ್ಲ ತುಂಬ ಸಿಗತ್ತೆ, ಮಾಡಿಯೂ ಕೂಡ ಇಟ್ಕೋಬಹುದು. ಈಗ ಇದನ್ನು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ನಮಗೊಂದು ಸ್ವಲ್ಪ ಅಂದರೆ ನಾನು ಎಷ್ಟು ಮಾಡ್ಕೊಂಡಿದ್ದೀನಿ ಅಲ್ವ ಅದ್ರದ್ದು ಅರ್ಧ ಆಗುವಷ್ಟು ಕುದಿಸಬೇಕು. ನೋಡಿ ಕಾಫಿ ಪೌಡರಲ್ಲಿ ಇದು ಚೆನ್ನಾಗಿ ಕುದ್ದಿದೆ. ಇದಕ್ಕೆ ನಾನು ಮೆಹಂದಿ ಪೌಡರನ್ನು ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನ್ ಮೆಹಂದಿ ಪೌಡರ್ ಹಾಕ್ತಾಯಿದ್ದೀನಿ. ಓಕೆನಾ. ನೀವು ಪೌಡ್ರ್ ಮಾಡುವಾಗಲೇ ಮೆಹಂದಿ ಎಲೆನ ಕೂಡ ಹಾಕೋಬಹುದು, ಆವಾಗಲೂ ಕೂಡ ಹಾಕೋಬಹುದು. ಅದೆಲ್ಲ ಹಾಕಿದಾಗ ಏನಾಗುತ್ತೆ, ನಮಗೆ ದಪ್ಪ ಲಿಕ್ವಿಡ್ ಸಿಕ್ಬಿಡತ್ತೆ ಅಲ್ವಾ. ನೋಡಿ ಈಗ ಚೆನ್ನಾಗಿ ಕುದಿಸಬೇಕು. ಕುದಿಸಿದ ನಂತರ ರೆಡಿ ಆಯಿತು ಹೇರ್ ಪ್ಯಾಕ್ ಹಾಕಲಿಕ್ಕೆ. ಇದು ನಾವು ದಿಢೀರಂತ ಹಾಕೋಬಾರ್ದು, ತಂಡಾಯಿತು ಅಂತ ಹಾಕೋಬಾರ್ದು. ಒಂದು 2 ಅವರು ಹಾಗೇ ಬಿಡಬೇಕು. ಇದು ಕಬ್ಬಿಣದ ಪಾತ್ರೆ ಅಲ್ವಾ, ಕಬ್ಬಿಣದ ಪಾತ್ರೆಯಲ್ಲಿ ಹಾಗೇ ಬಿಟ್ಟುಬಿಟ್ರೆ ನಮ್ಮ ಹೇರು ಬೇಗ ಬ್ಲ್ಯಾಕ್ ಆಗುತ್ತೆ. ಆ ಕಬ್ಬಿಣ ಅಂಶ ಎಲ್ಲ ಬಿಟ್ಕೊಂಡಿರುತ್ತೆ ಅಲ್ವಾ, ಇದ್ರ ಜೊತೆಗೆ ಅವ ಕಲ್ಲರು ಕೂಡ ಚೇಂಜ್ ಆಗುತ್ತೆ. ನೋಡಿ ಈ ಹದಕ್ಕೆ ಬಂತು. ನಮಗೆ ಎಷ್ಟು ಅಂದರೆ ಹೇರ್ ಪ್ಯಾಕು ಎಷ್ಟು ಹದದಲ್ಲಿ ಬೇಕು ನೋಡಿ ಅಷ್ಟು ನೀವು ಮೆಹಂದಿ ಪೌಡರನ್ನು ಹಾಕೋಬೋದು. ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಓಕೆನಾ. ಬೇಕಂದರೆ ನೆಲ್ಲಿಕಾಯಿ ಪೌಡರು ಕೂಡ ನೀವು ಹಾಕೋಬಹುದು. ಆಯಿತು ನೋಡಿ 2 ಅವರ್ ನಂತರ ನೋಡಿ ಕಲ್ಲರ್ ಹೆಂಗೆ ಬಂದಿದೆ ಅಲ್ವಾ, ಕಲ್ಲರ್ ಚೆನ್ನಾಗಿ ಬಂದಿದೆ. ಈಗ ನಾನು ಅಪ್ಲೈ ಮಾಡ್ಕೋತೀನಿ. ಚೆಂದ ಕಲ್ಲರ್ ಬಂದಿದೆ. ಇದಕ್ಕೆ ನಾನೀಗ ಆಯಿಲು ಕೂಡ ಹಾಕ್ತೀನಿ, 1 ಟೇಬಲ್ ಸ್ಪೂನ್ ಆಯಿಲು. ಅಂದರೆ ಆಯಿಲ್ ಹಾಕಿದರೂ ಕೂಡ ನಮ್ಮ ಹೇರು ಚೆನ್ನಾಗಿರುತ್ತೆ, ಸ್ಕಿನ್ನು ಚೆನ್ನಾಗಿರುತ್ತೆ ಅಲ್ವಾ. ನೋಡಿ ಹೆಂಗಾಯಿತು ಅಲ್ವಾ, ನ್ಯಾಚುರಲ್ ರೆಮಿಡಿ ಅಲ್ವಾ. ಈ ರೀತಿ ನಾವು ಅಪ್ಲೈ ಮಾಡಿಕೊಂಡಾಗ ನಮ್ಮ ಹೇರಿಗೆ ಏನು ತೊಂದರೆ ಅಂತೂ ಆಗಲ್ಲ. ಹೇರ್ ಆಯಿಲ್ ಹಾಕ್ತಾಯಿದ್ದೀನಿ 1 ಟೇಬಲ್ ಸ್ಪೂನು. ನೀವು ಬೇಕು ಅಂದರೆ ನಿಮ್ಗೆ ಎಷ್ಟು ಬೇಕು ನೀವು ಅಷ್ಟು ಹಾಕ್ಕೊಳ್ಳಿ, ಓಕೆನಾ. ಹೇರ್ ಆಯಿಲೆಲ್ಲ ಹಾಕ್ಕೊಂಡಾಗ ನಮ್ಮ ಹೇರು ಚೆನ್ನಾಗಿರುತ್ತೆ. ಕೆಲವೊಂದು ಸಲ ನಿಮ್ಗೆ ಅನಿಸ್ಬೋದು ಹೇರ್ ಪ್ಯಾಕ್ ಹಾಕುವಾಗ ಹೇರ್ ಆಯಿಲ್ ಬೇಡ ಅನಿಸ್ಬೋದು, ಹಾಕ್ಬೋದು. ಈಗ ಅಪ್ಲೈ ಮಾಡ್ತೀನಿ. ಈ ರೀತಿ ಆಗಿದೆ ಅಲ್ವಾ. ನೀವು ಅಪ್ಲೈ ಮಾಡಿಕೊಂಡು ಅಂದರೆ ಅಪ್ಲೈ ಮಾಡ್ಕೋಬೇಕು. ಹೀಗೆ ಎಲ್ಲ ಕಡೆ ಅಪ್ಲೈ ಮಾಡ್ಕೋಬೇಕು. ನಮಗೇನು ಗೊತ್ತಾ, ನಮ್ಮ ಹೇರು ಬ್ಲ್ಯಾಕ್ ಆಗಬೇಕಲ್ವ. ಬ್ಲ್ಯಾಕ್ ಆಗಬೇಕು ಅಂದರೆ ನಮ್ಮ ಹೇರಿಗೆಲ್ಲ ತಾಗಬೇಕು, ಹೇರಿನ ಬುಡಕ್ಕೆಲ್ಲ ತಾಗಬೇಕು. ಬುಡದಲ್ಲಿ ಬೇರಿರುತ್ತೆ, ಒಂದು ಬೇರಿದೆ ಅಂದರೆ ಸಾವಿರಾರು ಕೂದಲು ಉಟ್ಕೊಂಡು ಬಂದಿರುತ್ತಲ್ವ. ಈ ರೀತಿ ನೀವು ಅಪ್ಲೈ ಮಾಡ್ಕೊಳ್ಳಿ. ನಿಮ್ಗೆ ಎಲ್ಲೆಲ್ಲಿ ಬೇಕು ನೀವು ಅಲ್ಲಿ ಅಪ್ಲೈ ಮಾಡ್ಕೊಬಿಟ್ರೆ ಆಯಿತು. ನಾನು ಹೇಳಿದ್ದೀನಿ ಅಲ್ವ, ಹಿಂದಿನ ವಿಡಿಯೋ ಎಲ್ಲ ನೋಡ್ಕೊಳ್ಳಿ. ಈ ರೀತಿ ನಾನು ಒಂದು ಕೈಯಲ್ಲಿ ಹಿಡ್ಕೊಂಡಿದ್ದೀನಿ ಅಲ್ವಾ, ಅದಕ್ಕೆ ಅದು ನನಗೆ ಸ್ವಲ್ಪ ಒಂದೇ ಕೈಯಲ್ಲಿ ಮಾಡ್ಕೋಬೇಕಾಗತ್ತೆ. ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ, ಕೈಗೇನೂ ಆಗಲ್ಲ. 1 ಅವರ್ ಬಿಟ್ಟು ಹಾಗೇ ತೊಳ್ಕೊಬೋದು. ನಿಮಗೆ ಏನು ಕಿರಿಕಿರಿ ಅನಿಸಲ್ಲ, ಹಾಗೇ ತೊಳ್ಕೊಂಡು ಹೊರಗಡೆ ಹೋಗ್ಬೋದು, ಓಕೆನಾ. ಅಂದರೆ ನಾನು ಆಯಿಲು ಕೂಡ ಹಾಕ್ತೀನಿ. ನನ್ನ ರೆಮಿಡಿಯಲ್ಲಿ ನಾನು ಆಯಿಲ್ ಹಾಕ್ತೀನಿ. ಯಾಕೆ ಅಂದರೆ ಕೂದಲು ಚೆನ್ನಾಗಿ ಇರಬೇಕು, ಶೈನಿಂಗ್ ಆಗಿ ಇರಬೇಕು, ಲುಕ್ಕಾಗಿ ಕಾಣಬೇಕು. ಕೆಲವೊಂದು ಹೇರ್ ಡೈ ಕೆಲವೊಂದು ಹಾಕ್ಕೊಂಡ್ರೆ ಏನಾಗುತ್ತೆ, ರಫ್ ಕೂದಲಾಗ್ಬಿಡತ್ತೆ ಅಲ್ವಾ. ಅದಕ್ಕೆ ಸ್ವಲ್ಪ ಆದರೂ ಹೇರ್ ಆಯಿಲ್ ಹಾಕ್ಕೊಬಿಟ್ರೆ ನೈಸಾಗಿರುತ್ತೆ. ನಮ್ಮ ತಲೆ ಇರ್ಬೋದು, ತಲೆ ಕೂದಲಿರ್ಬೋದು. ನೋಡಿ ಈ ರೀತಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಪೂರ್ತಿ ಅಪ್ಲೈ ಮಾಡ್ಕೊತೀನಿ, ಓಕೆನಾ. ನಾನು ಎಷ್ಟು ತೋರಿಸ್ತೀನಿ. ನಾನು ಕೆಲವೊಮ್ಮೆ ಏನು ಮಾಡ್ತೀನಿ, ಹಾಗೆ ಹೀಗೆ 1 ಅವರ್ ಬಿಟ್ಟು 2 ಅವರ್ ಬಿಟ್ಟು ತೊಳ್ಕೊಬಿಡ್ತೀನಿ ಅಲ್ವಾ. ಕೆಲವೊಮ್ಮೆ ನಾನು ಶಾಂಪು ಹಾಕಿಬಿಡ್ತೀನಿ, ಕೆಲವೊಮ್ಮೆ ಇಟ್ಕೋತೀನಿ. ಮಾರನೇ ದಿನ ಮತ್ತೆ ಎಣ್ಣೆ ಹಾಕಿ ಮಸಾಜ್ ಮಾಡಿ ಶಾಂಪು ಹಾಕಿ ತೊಳ್ಕೊಬರ್ತೀನಿ. ಅವು 100ಕ್ಕೆ 200ರಷ್ಟು ರಿಸಲ್ಟು ಸಿಗುತ್ತೆ, ಓಕೆನಾ. ರಿಸಲ್ಟ್ ತೋರಿಸ್ತೀನಿ ಆಮೇಲೆ. ಅಲ್ಲಿ ತನಕ ನಾನು ನಿಮಗೆ ರಿಸಲ್ಟನ್ನು ತೋರಿಸ್ತೀನಿ. 2 ಅವರ್ ಬಿಟ್ಟು ತಲೆ ಸ್ನಾನ ಮಾಡಿಕೊಂಡೆ, ಸೋಪು ಶಾಂಪು ಏನೂ ಬಳಸಿಲ್ಲ. ಹಾಗೆಯೇ ತಲೆಯನ್ನು ಉಜ್ಕೊಂಡು ಬಿಸಿ ನೀರಿಂದ ತೊಳ್ಕೊಬಿಟ್ಟೆ. ಆವಾಗ ಏನು ಅನ್ನಿಸ್ತು, ನನಗೆ ಸ್ವಲ್ಪ ರಪ್ ಅನ್ನಿಸ್ತು. ಅಂದರೆ
ಹಾರ್ಡ್ ಅನಿಸಲ್ಲ, ಸ್ವಲ್ಪ ಎಣ್ಣೆ ಅಂಶನೇ ಇರುತ್ತಲ್ವ. ಬಿಸಿ ನೀರಿಗೆ ಸ್ವಲ್ಪ ಹೋಗಿದೆ. ನಾನು ಹಾಕಿರೋದು ಹೇರ್ ಪ್ಯಾಕ್ ಎಲ್ಲ ತೊಳ್ಕೊಂಡು ಹೋಗಿದೆ. ಅಂದರೆ ಅದು ನಾವು ಪೌಡ್ರೆಲ್ಲ ಹಾಕಿದ್ದೀನಿ ಅಲ್ವ, ಕಾಫಿ ಪೌಡ್ರೆಲ್ಲ ಅದರದ್ದು ಅಂಶ ಎಲ್ಲ ಬಿಟ್ಕೊಂಡಿತ್ತು. ನಂತರ ನಿಮ್ಗೆ ಹೊರಗಡೆ ಹೋಗ್ಲಿಕ್ಕೇನು ಪ್ರಾಬ್ಲಮ್ ಆಗಲ್ಲ, ಆದರೆ ಈ ಥರ ಆಗಲ್ಲ. ಓಕೆನಾ, ಸ್ವಲ್ಪ ಅಲ್ಲಲ್ಲೇ ಹೀಗೆ ಅಂಟ್ಕೊಂಡಿದ್ದಾಗೆ ಆಗತ್ತೆ ಅಷ್ಟೇ. ಎಲ್ಲಾದರೂ ಹೋಗ್ಬೋದು ಅಂದರೆ ನಾವು ಮಾರ್ಕೆಟಿಗೆಲ್ಲ ಹೋಗ್ಬೋದು. ಏನಾದರೂ ಫಂಕ್ಷನಿಗೆ ಹೋಗುವಾಗ ನಾವು ಒಂದು ಸಲ ತೊಳ್ಕೊಂಡಿದ್ದೀವಿ ಅಂದರೆ ಸ್ವಲ್ಪ ನಂತರ ಡ್ರೈ ಆಗುತ್ತೆ ಅಲ್ವಾ. ಡ್ರೈ ಆಗಿ 4 ಅವರ್ ಬಿಟ್ಟು ಇನ್ನೊಂದು ಸಲ ಶಾಂಪು ಹಾಕಿ ತೊಳ್ಕೊಬೋದು. ಓಕೆನಾ, ಒಂದು 4 ಅವರ್ ಆದರೂ ಬಿಡಬೇಕು. ಅಂದರೆ ಅದು ನಮಗೆ ಅಂಟ್ಕೋಬೇಕು, ನಮ್ಮ ಹೇರಿಗೆಲ್ಲ ಅಂಟ್ಕೋಬೇಕು. ಓಕೆನಾ, ಅದಕ್ಕೆ ಒಂದಿನ ಬಿಟ್ಟು ತೊಳಿಬೇಕು ಅನ್ನೋದು. ನಾನು ನಂತರ ಏನು ಮಾಡಿದೆ, ಮಾರನೇ ದಿನ ಚೆನ್ನಾಗಿ ಹೇರ್ ಆಯಿಲನ್ನು ಹಾಕ್ಕೊಂಡೆ. ಹೇರ್ ಆಯಿಲ್ ಹಾಕ್ಕೊಂಡು ನಂತರ ನೋಡಿ ಶಾಂಪು ಹಾಕಿ ತೊಳೆದಿರೋದು ಎಷ್ಟು ಚೆನ್ನಾಗಿರೋದಿದೆಲ್ಲ ಕಪ್ಪಾಗಿದೆ. ಮತ್ತೊಂದು ರೀತಿ ಕಲ್ಲರು ನೋಡಿ, ಕಾಫಿ ಪೌಡರ್ ಹಾಕಿರೋದ್ರಿಂದ ಒಂದು ರೀತಿ ಕಲ್ಲರು ಇನ್ನೂ ಒಂದು ರೀತಿ ಬ್ರೌನ್ ಕಲ್ಲರು ಆಗಿದೆ. ವೈಟ್ ಹೇರ್ ಇದ್ರಂತೂ ಕಾಣೋದೇ ಇಲ್ಲ. ಓಕೆನಾ, ವೈಟ್ ಹೇರ್ ಕಾಣಲ್ಲ ನೋಡಿ, ಇದೇ ನನಗೆ ವೈಟ್ ಹೇರ್ ಇದೆ. ಅದೇನಾಗುತ್ತೆ, ಕಂದು ಕಲರ್ ಆಗಿಬಿಡುತ್ತೆ, ಕಂದು ಕಲ್ಲರಲ್ಲೇ ಕಾಣುತ್ತೆ. ನಮಗೆಲ್ಲ ದೂರಿಂದೆಲ್ಲ ನೋಡಿದವರಿಗೆ ವೈಟ್ ಹೇರು ಕಾಣೋದೇ ಇಲ್ಲ. ಅಂದರೆ ಒಂದು ಕಲರ್ ಸ್ವಲ್ಪ ಚೇಂಜ್ ಆಗಿರುತ್ತೆ ಕಂದು ಕಲರಲ್ಲಿ. ಅಂದರೆ ಗೊತ್ತಾ ನಿಮಗೆ, ಸ್ವಲ್ಪ ಬ್ರೌನ್ ಕಲರಲ್ಲಿ ಕಾಣುತ್ತೆ ಅಷ್ಟೇ. ವೈಟ್ ಹೇರು ಕಾಣೋದು ತಪ್ಪುತ್ತೆ. ಈ ಥರ ನೀವು ವಾರ ಮಾಡ್ತಾ ಬಂದರೆ, ಇವತ್ತು ನಾವು ಮಾಡಿಕೊಂಡ್ರೆ ಮುಂದಿನ ವಾರ ತನಕ ಎಲ್ಲ ಬೇಕಾದರೂ ಹೋಗ್ಬೋದು. ಎಷ್ಟೇ ವೈಟ್ ಹೇರ್ ಇದ್ದರೂ ಕೂಡ ಆ ವೈಟ್ ಹೇರ್ ಚೇಂಜ್ ಆಗಿಬಿಡುತ್ತೆ ಅಷ್ಟೇ. ಓಕೆನಾ, ಹಾಗೆ ನಮ್ಮ ಹೇರು ಕೂಡ ಎಷ್ಟು ಚೆನ್ನಾಗಾಗುತ್ತೆ ನೋಡಿ, ಒಂದು ರೀತಿ ಲುಕ್ ಬರುತ್ತೆ. ಹೇರಿಗೆ ರೇಷ್ಮೆ ಎಳೆ ಥರ ಆಗುತ್ತೆ. ಓಕೆನಾ, ಅಂದರೆ ನಾವು ನ್ಯಾಚುರಲ್ ಆಗಿ ಮಾಡಿರೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಹಾಗೆ ಕಾಫಿ ಪೌಡರಿಂದಲೂ ಕೂಡ ನಮ್ಮ ಹೇರು ತುಂಬ ಚೆನ್ನಾಗಿ ಆಗತ್ತೆ. ಓಕೆನಾ, ಶೈನಿಂಗು ಬರುತ್ತೆ, ಕಲ್ಲರು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಎಲ್ಲ ಫುಲ್ಲು ತೋರಿಸ್ತಾ ಇದ್ದೀನಿ ಅಲ್ವಾ. ಇದು ಇನ್ನು ಡ್ರೈ ಆಗಿದೆ. ಓಕೆನಾ, ಬೆಳಿಗ್ಗೆನೇ ತಲೆ ಸ್ನಾನ ಮಾಡಿರೋದು ನೋಡಿ, ಬ್ಲ್ಯಾಕ್ ಕಲರ್ ಆಗಿದೆ. ಎಷ್ಟೇ ವೈಟ್ ಹೇರ್ ಇದ್ದರೂ ಕೂಡ ನಾವು ಆ ಕಲ್ಲರನ್ನು ತೆಗೆದಾಕ್ಬೋದು ಅಷ್ಟೇ. ನೀವು ವಾರ ಮಾಡಲೇಬೇಕಾಗತ್ತೆ. ಇದು ನ್ಯಾಚುರಲ್ ರೆಮಿಡಿ ಆಗಿರೋದ್ರಿಂದ ವಾರ ಮಾಡಲೇಬೇಕು. ಈಗ ನೀವು ಹೊರಗಡೆ ಪ್ರಾಡಕ್ಟ್ ಯೂಸ್ ಮಾಡಿದರೆ ತಿಂಗಳಿಗೊಮ್ಮೆ ಮಾಡ್ಬೋದಲ್ವಾ. ಅದರಿಂದ ಸೈಡ್ ಎಫೆಕ್ಟ್ ಯಾರಿಗೂ ಆಗೋದು ಬೇಡ. ನನ್ನ ಹೇರು ವೈಟ್ ಹೇರ್ ಆಗಿದೆ. ಓಕೆನಾ, ಇಲ್ಲೆಲ್ಲ ಆಗಿದೆ, ಆದರೆ ಅದು ಕಾಣಲ್ಲ. ಕೆಲವೊಮ್ಮೆ ಕಂದು ಕಲ್ಲರಲ್ಲಿ ಕಾಣುತ್ತೆ. ನನಗೆ ಒಂದೊಂದು ಸಲ ವಾರ ಪೂರ್ತಿ ಏನಾದರೂ ಹೇರ್ ಪ್ಯಾಕ್ ಹಾಕ್ಲಿಕ್ಕೆಲ್ಲ ಆಗಲ್ಲ. ಒಂದು 15 ದಿನ 20 ದಿನ ಆಗಿಬಿಡತ್ತೆ ಕೆಲವೊಮ್ಮೆ ಫುಲ್ ಬ್ಯುಸಿ ಇದ್ದಾಗ. ಆವಾಗ ಏನಾಗುತ್ತೆ, ಸ್ವಲ್ಪ ಕಲ್ಲರು ಹೋಗುತ್ತೆ. ಆವಾಗ ಸ್ವಲ್ಪ ಬ್ರೌನ್ ಕಲರಲ್ಲಿ ಕಾಣುತ್ತೆ. ನಂತರ ಹಾಕೋಬಿಟ್ರೆ ಆಗೋಯ್ತು. ವೈಟ್ ಹೇರು ಕಾಣೋದೇ ಇಲ್ಲ. ಓಕೆನಾ, ವೈಟ್ ಹೇರ್ ಆಗಿ ಕಾಣಲ್ಲ. ನೀವು ಇವತ್ತು ಒಂದ್ಸಲ ಟ್ರೈ ಮಾಡಿದ್ದೀರಿ ಅಂದರೆ ನಿಮಗೆ ಮುಂದಿನ ವಾರ ಆಗಿಲ್ಲ ಅಂದರೆ ಅದಕ್ಕೂ ಮುಂದಿನ ವಾರ ಆಗಿಲ್ಲ ಅಂದರೂ ಕೂಡ ವೈಟ್ ಹೇರು ಕಾಣಲ್ಲ. ಓಕೆನಾ, ಸ್ವಲ್ಪ ಕಲ್ಲರು ವೈಟ್ ಹೇರ್ ಅಲ್ಲ, ಸ್ವಲ್ಪ ಬ್ರೌನ್ ಕಲರಲ್ಲಿ ಕಾಣುತ್ತೆ. ಓಕೆನಾ, ಗೋಲ್ಡನ್ ಕಲರಲ್ಲಿ ಕಾಣೋದು ಈ ಥರ ಆಗುತ್ತೆ ನೋಡಿ. ಎಷ್ಟು ಚೆಂದ ಹೇರ್ ಬಂದಿದಲ್ವ. ಈ ಥರ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಇದರಿಂದ ಹೇರು ಕೂಡ ಗ್ರೋತ್ ಆಗುತ್ತೆ, ಹೇರು ಶೈನಿಂಗ್ ಆಗುತ್ತೆ. ಹಾಗೆ ನಮ್ಮ ಈ ಸ್ಕಿನ್ ಎಲ್ಲ ಇರುತ್ತೆ ಅಲ್ವಾ, ಅದು ಕೂಡ ತುಂಬ ಕೂಲಾಗೇ ಇರುತ್ತೆ. ಬಾಡಿ ಹೀಟ್ ಅಂದರೆ ತಲೆಯೆಲ್ಲ ಹೀಟ್ ಆಗೋದು ಆ ಥರ ಆಗಲ್ಲ. ಕೆಲವೊಮ್ಮೆ ನೋಡಿ ನಮ್ಮ ಹೇರ್ ಒಂದೇ ಅಲ್ಲ, ನಾವು ಯಾವುದೇ ಒಂದು ಹೇರ್ ಪ್ಯಾಕ್ ಹಾಕ್ಬೋದು ಅಲ್ವಾ, ಹೇರ್ ಆಯಿಲನ್ನು ಹಾಕ್ಬೋದು. ಅದು ಕೇವಲ ಹೇರಿಗೆ ಅಷ್ಟೇ ಅಲ್ಲ, ಅದರಿಂದ ನಮ್ಮ ಕಣ್ಣಿಗೆ, ಕಿವಿಗೆ, ನಮ್ಮ ಸ್ಕಿನ್ನಿಗೆ ಎಲ್ಲ ಬೆನಿಫಿಟ್ಸು ಸಿಕ್ಕಿಬಿಡತ್ತೆ. ನೀವು ಕೂಡ ಒಂದ್ಸಲ ನೀವು ಈ ಥರ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗತ್ತೆ. ಇನ್ನು ವಾರ ನೀವು ಒಂದ್ಸಲ ಏನಾದರೂ ಒಂದು ಹೋಮ್ ಮೇಡನ್ನು ನೀವು ಮಾಡಿಕೊಂಡು ಅಪ್ಲೈ ಮಾಡ್ಕೋತೀರ. ಓಕೆನಾ, ಹೋಮ್ ಮೇಡ್ ಹೇರ್ ಪ್ಯಾಕ್ ಎಲ್ಲ ಈ ಥರ ಮಾಡಿ ಅಪ್ಲೈ ಮಾಡ್ಕೋತೀರ. ಹಾಗೆ ಹೋಮ್ ಮೇಡ್ ಹೇರ್ ಆಯಿಲನ್ನು ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಇದೆ ಹೋಮ್ ಮೇಡ್ ಹೇರ್ ಆಯಿಲನ್ನು ಯಾವ ರೀತಿ ಮಾಡ್ಬೋದು ಅಂತ ತುಂಬ ವಿಡಿಯೋಸು ಇದೆ. ಹೇರು ಗ್ರೋತ್ ಆಗಲಿಕ್ಕೆ, ಉದುರೋದು ಕೂಡ ತಡೆಗಟ್ಟಲಿಕ್ಕೆಲ್ಲ ತುಂಬ ವಿಡಿಯೋ ಮಾಡಿ ಹಾಕಿದ್ದೀನಿ. ನಿಮಗೇನಾದರೂ ಹೇರ್ ಬಗ್ಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಓಕೆನಾ, ನೀವು ಆದಷ್ಟು ಇವತ್ತು ತಲೆಗೆ ನೀವು ಹೇರ್ ಪ್ಯಾಕ್ ಹಾಕಿದ್ದೀರಿ ಅಂದರೆ ಹಾಗೆಯೇ ತೊಳ್ಕೊಬೇಡಿ. ನಾಳೆ ಚೆನ್ನಾಗಿ ಆಯಿಲ್ ಹಾಕ್ಕೊಂಡು ನೀವು ಶಾಂಪು ಸೋಪಿಂದ
ಹೇರನ್ನು ತೊಳ್ಕೊಬೋದು. ಒಂದೊಮ್ಮೆ ಇವತ್ತೇ ನಿಮಗೆ ದಿಢೀರಂತ ಹೊರಗಡೆ ಹೋಗಬೇಕು ಅಂದರೆ ನೀವು ಒಂದು ಸಲ ಶಾಂಪು ಸ್ವಲ್ಪ ಹಾಕಿ ಉಜ್ಕೊಂಡು ತೊಳ್ಕೊಬೇಡಿ, ಏನು ಪ್ರಾಬ್ಲಮ್ ಆಗೋಲ್ಲ, ಓಕೆನಾ. ಅಷ್ಟೇನೂ ಏನು ಪೂರ್ತಿ ತೊಳೆದು ಹೋಗಲ್ಲ, ಮೇಲ್ಮೇಲೆ ಅದು ಶಾಂಪುಯಿಂದ ಏನು ಈ ಥರ ಶೈನಿಂಗ್ ಬರುತ್ತೆ ಅಷ್ಟೇ, ಏನು ತೊಳೆದು ಹೋಗಲ್ಲ, ಓಕೆನಾ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀವಿ, ಸಿಗ್ತೀವಿ. ಅಲ್ಲಿ ತನಕ ಬಾಯ್.